ಧನು ರಾಶಿ, ಶೀಘ್ರದಲ್ಲೇ ಕರ್ಮಫಲದಾತ ಶನಿದೇವನ ಹಿಮ್ಮುಖ ಚಲನೆ. ಧನು ರಾಶಿಗೆ ಒಲಿಯಲಿದೆಯ ಅದೃಷ್ಟದ ಯೋಗ. ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ವಿಶೇಷ ಪ್ರಕ್ರಿಯೆಗೆ ಒಳಗಾಗಲಿರುವ ಶನಿದೇವನ ಮಹಾ ಗೋಚರದ ಕುರಿತಾಗಿರುವ ಮಹತ್ವಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳಲಿದ್ದು, ಇಲ್ಲಿ ಶನಿದೇವನ ವಿಶೇಷ ಪ್ರಕ್ರಿಯೆಯ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಧನು ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ. ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಶನಿದೇವನ ಪ್ರತ್ಯೇಕ ಚಲನೆಗೂ ಹೆಚ್ಚು ಪ್ರಾಮುಖ್ಯತೆಯನ್ನ ನೀಡಲಾಗುತ್ತದೆ. ಹೀಗಿರಬೇಕಾದರೆ ಈಗ ಪ್ರಸ್ತುತ ಶನಿದೇವನು ಗುರು ಗ್ರಹದ ಸ್ವಾಮಿತ್ವದ ಮೀನ ರಾಶಿಯಲ್ಲಿ ವಿರಾಜಮಾನನಾಗಿದ್ದಾನೆ. ಇಲ್ಲಿ ನೇರ ಚಲನೆಯಲ್ಲಿರುವ ಶನಿದೇವನು ಈಗ ಜುಲೈ ತಿಂಗಳಿನ 13ನೇ ತಾರೀಕಿನ ದಿನದಂದು ವಕ್ರೀ ಚಲನೆಗೆ ಪರಿವರ್ತನೆ ಹೊಂದಲಿದ್ದಾನೆ. ಅಂದರೆ ಇಲ್ಲಿಂದ ಶನಿದೇವನು ಮುಂದಿನ 138 ದಿನಗಳ ಅವಧಿಗೆ ಹಿಮ್ಮುಖವಾಗಿ ಚಲಿಸಲಿದ್ದಾನೆ. ಇಲ್ಲಿ ಜುಲೈ ತಿಂಗಳಿನ 13ನೇ ತಾರೀಕಿನಿಂದ ಹಿಡಿದು ನವೆಂಬರ್ 28ರವರೆಗೂ ಶನಿದೇವನು ದೀರ್ಘ ಅವಧಿಯವರೆಗೂ ಹಿಮ್ಮುಖವಾಗಿಯೇ ಚಲಿಸುವುದು ಸಹಜವಾಗಿಯೇ ದ್ವಾದಶ ರಾಶಿಯ ಜನರ ಮೇಲೆ ವಿಶೇಷ ಪ್ರಭಾವ ಬೀರಬಹುದಾಗಿದೆ. ಹಾಗಾದರೆ ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ದೀರ್ಘ ಕಾಲದವರೆಗೂ ಹಿಮ್ಮುಖ ಚಲನೆಗೆ ಒಳಗಾಗಲಿರುವ ಶನಿದೇವನ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಧನು ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ. ವೀಕ್ಷಕರೇ, ಧನು ರಾಶಿಯ ಜಾತಕದವರ ಪಾಲಿಗೆ ಶನಿದೇವನು ತೃತೀಯ ಭಾವದ ಸ್ವಾಮಿ ಗ್ರಹನಾಗಿದ್ದು ಪ್ರಸ್ತುತ ನಿಮ್ಮ ಚತುರ್ಥ ಭಾವದಲ್ಲಿ ವಕ್ರಿಯಾಗಿ ಪರಿವರ್ತನೆ ಹೊಂದಲಿದ್ದಾನೆ. ಇಲ್ಲಿ ಶನಿದೇವನು ನಿಮ್ಮ ಚತುರ್ಥ ಭಾವದಲ್ಲಿ ವಕ್ರಿಯಾಗುವುದು ಬಹುತೇಕ ಉಪಯುಕ್ತ ಫಲಗಳನ್ನೇ ಪ್ರದಾನ ಮಾಡಬಹುದಾಗಿದೆ. ಆದಾಗ್ಯೂ ಇಲ್ಲಿ ಕೆಲಕಡೆಗಳಲ್ಲಿ ನೀವು ಖಂಡಿತ ಜಾಗ್ರತೆಯ ಪೂರ್ವಕ ಮುನ್ನಡೆಯಬೇಕಾಗುವುದು. ಆದರೆ ಇಲ್ಲಿ ನಿಮ್ಮ ಚತುರ್ಥ ಭಾವದಲ್ಲಿ ವಕ್ರಿಯಾಗಲಿರುವ ಶನಿದೇವನು ಇಲ್ಲಿಂದ ನಿಮ್ಮ ಸಪ್ತಮ ಭಾವದ ಮೇಲೆ ದೃಷ್ಟಿ ನೆಡಲಿದ್ದಾನೆ. ಇದರ ಜೊತೆಗೆ ಇಲ್ಲಿ ಪಾಲುದಾರಿಕೆಯ ವ್ಯಾಪಾರದಲ್ಲಿ ತೊಡಗಿರುವ ಜಾತಕದವರಿಗೂ ಅಧಿಕ ಲಾಭದ ಪ್ರಾಪ್ತಿ ಉಂಟಾಗಲಿದೆ. ವಿಶೇಷವಾಗಿ ಇಲ್ಲಿ ಶನಿದೇವನು ನಿಮ್ಮ ಕರ್ಮ ಭಾವದಲ್ಲಿ ವಕ್ರಿಯಾಗಿ ಪರಿವರ್ತನೆ ಹೊಂದುತ್ತಲಿರುವುದರಿಂದಾಗಿ ಇಲ್ಲಿ ಜನ್ಮಭೂಮಿಯಿಂದ ದೂರವಿರುವ ಜಾತಕದವರ ಪಾಲಿಗೂ ಸಮಯ ಅದೃಷ್ಟದಾಯಿಯಾಗಿ ಸಾಬೀತಾಗಲಿದೆ. ಇಲ್ಲಿ ವಿದೇಶದಲ್ಲಿ ನೆಲೆಸಿರುವ ಜಾತಕದವರಿಗೆ, ವಿದೇಶೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಲಿರುವ ಜಾತಕದವರಿಗೆ, ವಿಶೇಷವಾಗಿ ವಿದೇಶದಲ್ಲಿಯೇ ವ್ಯಾಪಾರ ನೌಕರಿಯ ಮಾಡುತ್ತಲಿರುವ ಜಾತಕದವರಿಗೆ ಈ ಸಮಯ ಸುವರ್ಣ ಸಮಯವಾಗಿರಲಿದೆ. ಇನ್ನು ಈ ಅವಧಿಯಲ್ಲಿ ನಿಮ್ಮ ಲವ್ ರಿಲೇಶನ್ಶಿಪ್ ಕೂಡ ಹೆಚ್ಚು ಕಡಿಮೆ ಉತ್ತಮವಾಗಿಯೇ ಇರಲಿದೆ. ಆದಾಗ್ಯೂ ಕೆಲ ಬಾರಿ ಮಾತ್ರ ಒಂದಿಷ್ಟು ಸಮಸ್ಯೆಗಳು ಕೂಡ ಕಂಡುಬರಬಹುದಾದ ಸಾಧ್ಯತೆ ಇರಲಿದೆ. ಆದರೆ ಇಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಮಾತ್ರ ಹೆಚ್ಚು ಉತ್ತಮ ಫಲಗಳು ಲಭಿಸಲಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಶನಿದೇವನು ಕರ್ಮಫಲದಾತನೆಂದು ಕರೆಸಿಕೊಳ್ಳುತ್ತಾನೆ. ಅಂದರೆ ಶನಿದೇವನು ಪರಿಶ್ರಮಿಗಳಿಗೆ ಮಾತ್ರ ಫಲಗಳನ್ನು ಕರುಣಿಸುವ ದೇವನಾಗಿದ್ದಾನೆ. ಹೀಗಾಗಿ ಈ ಅವಧಿಯಲ್ಲಿ ನೀವು ನಿಮ್ಮ ಕೆಲಸ ಕಾರ್ಯಗಳ ಮೇಲೆ, ನಿಮ್ಮ ಮೂಲ ಉದ್ದೇಶಗಳ ಮೇಲೆ ಫೋಕಸ್ಡ್ ಆಗಿರಬೇಕಾಗುವುದು. ಇನ್ನು ಈ ವಿಶೇಷ ಸಮಯದಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ, ನಿಮ್ಮ ಚಾರಿತ್ರ್ಯದಲ್ಲಿ ಸಾಕಷ್ಟು ಬದಲಾವಣೆಗಳು ಕೂಡ ಕಂಡುಬರಲಿವೆ. ಇದರಿಂದಾಗಿ ಇಲ್ಲಿ ನಿಮ್ಮ ವೈವಾಹಿಕ ಜೀವನವೂ ಕೂಡ ಪ್ರಭಾವಿತಗೊಳ್ಳಲಿದೆ. ಜೊತೆಗೆ ಇಲ್ಲಿ ನಿಮ್ಮ ಸಹೋದರ ಸಹೋದರಿಯರೊಂದಿಗಿನ ಸಂಬಂಧವೂ ಕೂಡ ಉತ್ತಮವಾಗಿರಲಿದೆ. ಸಹೋದರ ಸಹೋದರಿಯರ ವಿಶೇಷ ಸಹಕಾರ ನಿಮಗೆ ಇಲ್ಲಿ ಲಭಿಸಲಿದೆ. ಆದಾಗ್ಯೂ ಇಲ್ಲಿ ನೀವು ನಿಮ್ಮ ಆರೋಗ್ಯದ ಕುರಿತಾಗಿ ಒಂದಿಷ್ಟು ಎಚ್ಚರಿಕೆ ಹೊಂದಬೇಕಾಗಿ ಬರಲಿದೆ. ಜೊತೆಗೆ ಇಲ್ಲಿ ಕೆಲ ಕುಂಭ ರಾಶಿಯ ಜಾತಕದವರ ಖರ್ಚುಗಳಲ್ಲಿಯೂ ಹೆಚ್ಚಳವಾಗಬಹುದಾಗಿದೆ. ಆದರೆ ಇಲ್ಲಿ ಶನಿದೇವನ ವಕ್ರಿ ಸ್ಥಿತಿಯು ಶಿಕ್ಷಣ ಕ್ಷೇತ್ರದೊಂದಿಗೆ ಬೆಸೆದುಕೊಂಡಿರುವ ಜಾತಕದವರ ಪಾಲಿಗೂ ಖಂಡಿತ ವಿಶೇಷವಾಗಿ ಸಾಬೀತಾಗಲಿದೆ. ಇಲ್ಲಿ ಶನಿದೇವನ ವಕ್ರಿಯ ಗೋಚರ ನಿಮ್ಮ ಕಾರ್ಯಕ್ಷೇತ್ರದ ದೃಷ್ಟಿಯಿಂದಲೂ ಈ ಸಮಯ ಉನ್ನತಿದಾಯಕವಾಗಿ ಸಾಬೀತಾಗಲಿದೆ. ಇಲ್ಲಿ ಪ್ರತ್ಯೇಕ ಜಾತಕದವರು ಯಾವುದೇ ವೃತ್ತಿಯಲ್ಲಿದ್ದರೂ ಅದು ಖಂಡಿತ ನಿಮ್ಮ ಉನ್ನತಿಯ ಮಾರ್ಗಗಳನ್ನು ತೆರೆಯಲಿವೆ. ವ್ಯಾಪಾರಿ ಜಾತಕದವರ ಪಾಲಿಗಂತೂ ಈ ಸಮಯ ಸರ್ವಶ್ರೇಷ್ಠವಾಗಿ ಸಾಬೀತಾಗಲಿದೆ. ಇಲ್ಲಿ ನಿಮ್ಮ ಕರಿಯರ್ನಲ್ಲಿ ಈಗ ಖಂಡಿತ ಸಫಲತೆ ಕಂಡುಬರಲಿದೆ. ಇಲ್ಲಿ ನಿಮ್ಮವರ ಸಹಕಾರ ನಿಮಗೆ ಲಭಿಸುವುದರಿಂದಾಗಿ ನಿಮ್ಮ ಅನೇಕ ಪೆಂಡಿಂಗ್ ಕಾರ್ಯಗಳು ಸಂಪನ್ನವಾಗಲಿವೆ. ವಿಶೇಷವಾಗಿ ಆಯಾವ ಕಾರ್ಯಗಳನ್ನು ಮಾಡಲು ನೀವು ದೀರ್ಘ ಸಮಯದಿಂದಲೂ ಎದುರು ನೋಡುತ್ತಲಿದ್ದಿರೋ ಅಂತಹ ಕಾರ್ಯಗಳು ಕೂಡ ಈಗ ನೀವು ಪೂರೈಸಬಲ್ಲವರಾಗಿ ಕಂಡುಬರಲಿದ್ದೀರಿ. ಇನ್ನು ಶನಿದೇವನು ನ್ಯಾಯಪರ ದೇವನಾಗಿದ್ದು ಅವೈದ್ಯ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವುದು ಅತೀವ ನಷ್ಟಕ್ಕೂ ಕಾರಣವಾಗುತ್ತದೆ. ಅಂತಹ ಜಾತಕವರ ಮೇಲೆ ಶನಿದೇವನು ನಕಾರಾತ್ಮಕ ದೃಷ್ಟಿಯನ್ನ ಬೀರಲಿದ್ದಾನೆ. ಹೀಗಾಗಿ ಇಂತಹ ಕಾರ್ಯಗಳಿಂದ ನೀವು ದೂರವಿರುವುದೇ ಹೆಚ್ಚು ಸೂಕ್ತವಾಗಿರಲಿದೆ. ಇಲ್ಲಿ ವಾಹನ ಚಾಲನೆ ಮಾಡುವುದು ಅಥವಾ ಯಂತ್ರೋಪಕರಣ ಚಾಲನೆ ವೇಳೆಯಲ್ಲಿಯೂ ಕುಂಭ ರಾಶಿಯ ಜಾತಕದವರು ಒಂದಿಷ್ಟು ಎಚ್ಚರಿಕೆ ಹೊಂದಿರಬೇಕು. ವಿಶೇಷವಾಗಿ ಶನಿದೇವನು ಮಾನಸಿಕ ರೂಪದಲ್ಲಿಯೂ ಪ್ರಭಾವ ಬೀರಬಲ್ಲವನಾಗಿದ್ದು, ಹೀಗಾಗಿ ಇಲ್ಲಿ ನೀವು ಒಂದಿಷ್ಟು ಮಾನಸಿಕ ಸದೃಢತೆಯನ್ನು ಸಹ ಹೊಂದಿರುವುದು ಉತ್ತಮವಾಗಿರಲಿದೆ. ಆದರೆ ಇಲ್ಲಿ ಇನ್ನೊಂದು ಕಡೆಗೆ ಶನಿದೇವನು ನಿಮ್ಮ ಖರ್ಚುಗಳಲ್ಲಿ ಕೊಂಚ ವೃದ್ಧಿಯನ್ನು ಉಂಟು ಮಾಡಬಹುದಾಗಿದೆ.
ಆದಾಗ್ಯೂ ಇಲ್ಲಿ ನಿಮ್ಮ ಅದೃಷ್ಟ ಭಾವದಲ್ಲಿ ಗುರು ಬೃಹಸ್ಪತಿ ದೇವನ ಉಪಸ್ಥಿತಿಯೂ ಇದ್ದು, ಹೀಗಾಗಿ ಇಲ್ಲಿ ಗುರುದೇವನು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸದೃಢಗೊಳಿಸುವ ಕಾರ್ಯವನ್ನ ಮಾಡಲಿದ್ದಾನೆ. ಅಂದರೆ ಇಲ್ಲಿ ಶನಿಯ ವಕ್ರಿ ಸ್ಥಿತಿಯಿಂದ ಖರ್ಚುಗಳು ವೃದ್ಧಿಸಲಿದ್ದರೂ ಕೂಡ ಗುರುದೇವನ ವಿಶೇಷ ಕೃಪೆಯಿಂದಾಗಿ ಖರ್ಚುಗಳ ಮೇಲೆ ನಿಯಂತ್ರಣ ಕಂಡು ಬರಲಿದೆ. ಜತೆಗೆ ಆದಾಯದ ಮೂಲಗಳಲ್ಲಿಯೂ ವೃದ್ಧಿ ಉಂಟಾಗಲಿದೆ. ಹೀಗಾಗಿ ಈ ಸಂಬಂಧ ನೀವು ಹೆಚ್ಚು ಬಾಧಿತರಾಗಬೇಕಾದ ಅವಶ್ಯಕತೆ ಖಂಡಿತ ಇರುವುದಿಲ್ಲ. ಒಟ್ಟಾರೆಯಾಗಿ ಇಲ್ಲಿ ಶನಿದೇವನ ಹಿಮ್ಮುಖ ಚಲನೆ ಅಂದರೆ ವಕ್ರಿಯ ಗೋಚರದ ಪ್ರಭಾವಗಳು ಬಹುತೇಕ ನಿಮಗೆ ಉತ್ತಮ ಫಲಗಳನ್ನೇ ಪ್ರದಾನ ಮಾಡಬಹುದಾಗಿದ್ದು, ಇಲ್ಲಿ ತಪ್ಪದೇ ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು. ವೀಕ್ಷಕರೇ, ಇಲ್ಲಿ ಬರೋಬ್ಬರಿ 138 ದಿನಗಳವರೆಗೂ ವಕ್ರಿಯ ಸ್ಥಿತಿಯಲ್ಲಿ ಗೋಚರಿಸಲಿರುವ ಶನಿದೇವನ ವಿಶೇಷ ಪ್ರಭಾವಗಳ ಕುರಿತಾಗಿರುವ ಸಂಪೂರ್ಣ ಮಾಹಿತಿ ಇದಾಗಿದ್ದು, ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ.